ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ಭಾಳ ತಡವಾಗಿ ಎಮರ್ಜೆನ್ಸಿ ಮಾಧ್ಯಮ ಗೋಷ್ಠಿಯನ್ನು ಕಾಂಗ್ರೆಸ್ ಪಕ್ಷ ಇವತ್ತು ತಮ್ಮನ್ನ ಆಹ್ವಾನಿಸಿದೆ. ಸಾಯಂಕಾಲದವರೆಗೂ ತಾವೆಲ್ಲ ಬೇರೆ ವಿಚಾರದಲ್ಲಿದ್ರಿ. ಈಗಾಗಲೇ ಬಿಜೆಪಿ ಮತ್ತು ಜನತಾ ದಳದವರು ಈಗಾಗಲೇ ಅವರು ಪಾದಯಾತ್ರೆಯನ್ನ ಘೋಷಣೆ ಮಾಡಿದ್ದಾರೆ. ಎಷ್ಟು ದಿನ ಬಹಳ ಅತಂತ್ರದಲ್ಲಿತ್ತು. ಜನತಾದಳದವರು, ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಮತ್ತು ಪಕ್ಷದ ಅಧ್ಯಕ್ಷರು ಭಾಗವಹಿಸುವುದಿಲ್ಲ ಅಂತ ಹೇಳ್ತಾ ಇದ್ರು. ಅವರ ಅಧ್ಯಕ್ಷರು ಮತ್ತೊಬ್ರು ಕೋರ್ ಕಮಿಟಿ ಅಧ್ಯಕ್ಷರು ಅವರು ಕೂಡ ಮಾಡೋಕ್ಕಾಗುದಿಲ್ಲ ಅನ್ನೋದು ಅವರು ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಬಿಜೆಪಿಯವರು ಬಹಳ ಗೊಂದಲದಲ್ಲಿದ್ದರು. ಈಗ ಕೇಂದ್ರ ಸಚಿವರು ಒಬ್ಬರು ನಾವು ಜನತಾದಳದವರು ಇಬ್ಬರು ಸೇರಿ ಮಾಡ್ತೀವಿ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ. ಸೊ ನಾವು ಅದಕ್ಕೆ ತಕ್ಕ ಉತ್ತರವನ್ನ ಕೇಳಬೇಕು. ಅವರು ಪಾದಯಾತ್ರೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇನು 8 ದಿನಗಳ ಕಾಲ 7 ದಿನಗಳ ಕಾಲ ಅವರು ಬಿಜೆಪಿ ಕರ್ನಾಟಕ ಘೋಷಣೆ ಮಾಡಿದರು. ಇಲ್ಲಿ ಜನತಾ ದಳ ಅಲ್ಲ. ಅವ್ರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಿಜೆಪಿಯವರು ಘೋಷಣೆ ಮಾಡಿದಂತ ನಮ್ಮ ಹತ್ರ ಪಟ್ಟಿ ಇದೆ. ಪ್ರತಿದಿನ NDA ಅಲ್ಲ. ನಾನು ಮಧ್ಯಾಹ್ನ ಕೂಡ ಹೇಳಿದ್ದೆ, ಸ್ವಾಭಾವಿಕವಾಗಿ ಇದು ಜನತಾದಳದ ಏರಿಯಲ್ಲಿ ಬಿಜೆಪಿಯವರು ಅಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನ ಅವರು ಪ್ರತಿಭಟನೆ ಮಾಡ್ತಾ ಇರ್ಬೋದು, ಅವ್ರ ಅದಕ್ಕೆ ಅವಕಾಶ ಕೊಡದಿರ್ಬೋದಕ್ಕೆ ನಾವು ಪಕ್ಷನ ಉಳ್ಕೊಳ್ಬೇಕಲ್ಲ ಅಂತೇಳಿ ನಾನು ಲೆಕ್ಕಾಚಾರ ಹಾಕೊಂಡಿದ್ದೆ. ಈಗ ಅವ್ರು ಒಪ್ಕೊಂಡು ಈಗ ಇಬ್ರು ಮಾಡ್ತಾ ಇದೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ನಮ್ದೇನು ಅಭ್ಯಂತರ ಇಲ್ಲ, ನಮ್ದು ಸ್ವಾಗತ. ನಮ್ಮ ಸರ್ಕಾರ ಅವರ ಪಾದಯಾತ್ರೆಗೆ ಏನೇನು ಅವ್ರಿಗೆ ಸೌಲಭ್ಯಗಳು, ಪರ್ಮಿಷನ್ಗಳು ಕೊಡಬೇಕು, ಅದಕ್ಕೆ ನಮ್ಮದು ಯಾವ ಥರದ ಅಡ್ಡಿ ಆತಂಕ ಕೂಡ ಇಲ್ಲ. ಆದರೆ ಬೆಂಗಳೂರು ನಗರದಲ್ಲಿ ಮಾತ್ರ ಸ್ವಲ್ಪ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ. ಸಿಟಿ ಒಳಗಡೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅದು ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ತಿಳಿಸಿದ್ದಾರೆ. ಸೊ ಮಿಕ್ಕಿದ ಏನೇನು ಬೇಕೋ ಅವ್ರಿಗೆ ಪರ್ಮಿಷನ್ಸು, ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಅವ್ರಿಗೆ ಅಡಚಣೆ ಮಾಡೋದು ಬೇಡ. ಅವ್ರ ಆಚಾರ ವಿಚಾರ ಏನಿದ್ರು ಅವ್ರು ತಿಳಿಸ್ಲಿ, ನಮ್ಮ ಆಚಾರ ವಿಚಾರ ಏನಿದ್ರು ನಾವು ತಿಳಿಸೋಣ ಅಂತೇಳಿ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿ ಕೇಂದ್ರ NDA ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಿರುವಂಥ ಅನ್ಯಾಯ ತಮಗೆಲ್ಲ ಗೊತ್ತಿದೆ. ಈ ವರ್ಷ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯವನ್ನು ಮಾಡಿದ್ದಾರೆ, ಹಣವನ್ನು ಬಿಡುಗಡೆ ಮಾಡದೆ ನಮ್ಮ ರಾಜ್ಯದ ಬಗ್ಗೆ ಏನು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀವಿ. ಅದಕ್ಕೆ ಪ್ರತಿ ದಿನ ಕೂಡ ಒಂದು 3 ಜನ 4 ಜನ ಮಿನಿಸ್ಟರ್ಸು, ನಾಯಕರು, ನಮ್ಮ ಪಕ್ಷದ ನಾಯಕರು ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಉತ್ತರವನ್ನು ಕೊಡಬೇಕಾಗಿದೆ. ಸೊ ಅದಕ್ಕೆ ಒಂದಿನ ಮುಂಚಿತವಾಗಿ ನಾವು ಅವ್ರು ಎಲ್ಲೆಲ್ಲಿ ಅವರ ಹೆಜ್ಜೆ ಆಗ್ತಾ ಇದ್ದಾರೋ ಆ ಕೇಂದ್ರ ಸ್ಥಳಗಳಲ್ಲಿ ನಮ್ಮ ನಾಯಕರುಗಳು, ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳು ಕೂಡ ಈ ಒಂದು ಸಭೆಗಳಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಭಾಗವಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದಲ್ಲದೆ ಎಲ್ಲ ಶಾಸಕರು ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಅಂತೇಳಿ ನಾವು ಸೂಚನೆಯನ್ನು ಕೊಡ್ತೇವೆ. ಆದ್ದರಿಂದ ನಾವು ನಾಳಿದ್ದು ಅವ್ರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾಳೆ ಬಿಡದಿಲಿ ನಾವು ಒಂದು ಸಭೆ ಮಾಡಿ ಮಧ್ಯಾಹ್ನ 11 ಗಂಟೆಗೆ ಒಂದು ಸಭೆಯನ್ನು ಇಟ್ಕೊಂಡು ಆ ಸಭೆಯಲ್ಲಿ
ಅವ್ರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. BJPಯ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೇನು ಹಗರಣಗಳ ಅವರು ನಡೆಸಿದ್ದಾರೆ, ಏನೇನು ತನಿಖೆಗಳು ಆಗ್ತಾ ಇದೆ, ಅವಕ್ಕೆಲ್ಲ ಅವರ ಕಾಲದಲ್ಲಿ ಏನು ಮಾಡಿದ್ದಾರೆ ಅದನ್ನು ಸಾರ್ವಜನಿಕರು ಕೂಡ ನಾವು ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನು ತಿಳಿಸಿ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಒಂದು, ನಮ್ಮ ಕೇಂದ್ರ ಸರ್ಕಾರ ಮಾಡಿದಂಥ ತೊಂದರೆ ನಮ್ಮ ರಾಜ್ಯಕ್ಕೆ, ಅದಕ್ಕೆ ಉತ್ತರ ಕೊಡಬೇಕು. ಎರಡನೇದು, ಅವ್ರಿಗೆ ಏನೇನು ಭ್ರಷ್ಟಾಚಾರದ ಗೂಡೇನಿದೆ ಆ ಗೂಡನ್ನು ಬಿಚ್ಚಿ ಇಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕೆ ಅವ್ರು ಉತ್ತರವನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮಂತ್ರಿಗಳು ಅವರಿಗೆ ಪ್ರಶ್ನೆಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿದಿನವೂ ಮಂತ್ರಿಗಳು ಪ್ರಶ್ನೆ ಹಾಕ್ತಾರೆ, ನಾವು ಸಭೆ ಮಾಡ್ತೀವಿ, ಆ ಸಭೆಯಲ್ಲಿ ಹೇಳ್ಕೊಂಡು ಹೋಗ್ತೇವೆ. ಮೊದಲನೇದು 2ನೇ ತಾರೀಕು ನಾವು ಬಿಡದಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಬಹಿರಂಗ ಸಭೆಯನ್ನು. 3ನೇ ತಾರೀಕು ರಾಮನಗರದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ. 4ನೇ ತಾರೀಕು ಚನ್ನಪಟ್ಟಣದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ. 5ನೇ ತಾರೀಕು ಮದ್ದೂರಿನಲ್ಲಿ, 6ನೇ ತಾರೀಕು ಮಂಡ್ಯದಲ್ಲಿ, 7ನೇ ತಾರೀಕು 9ನೇ ತಾರೀಕು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಅವರು ಕಾರ್ಯಕ್ರಮ ಮಾಡುವಂಥ ಒಂದಿನ ಮುಂಚಿತವಾಗಿ ಈ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ಪ್ರಶ್ನೆಗಳನ್ನು ನಾವು ಹಾಕ್ತಾ ಇದ್ದೇವೆ. ಯಾಕೆಂದರೆ ಜನರಿಗೆ ಅವರು ನಮ್ಮ ಸರ್ಕಾರವನ್ನು ಯಾವ ರೀತಿ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 136 ಜನ ನಾವು ಗೆದ್ದಿದ್ದೇವೆ. ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅಸ್ಥಿರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕೂಡ ಅವ್ರು ಎಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಅವರೆಲ್ಲ ಆ ಜಾಗದಲ್ಲಿ ನಾವು ಕೂಡ ಅವ್ರಿಗೆ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಈಗಾಗಲೇ ಅಸೆಂಬ್ಲಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕೆ ಅವರು ಬಿಡಲಿಲ್ಲ. ಆದರೂ ಕೂಡ ಮುಖ್ಯಮಂತ್ರಿಗಳು ದಾಖಲೆಯಲ್ಲಿ ಈ ಎಲ್ಲ ಏನೇನು ಅನ್ಯಾಯಗಳನ್ನು ಮಾಡಿದೆ, ಈ ಭ್ರಷ್ಟಾಚಾರ ತಾಂಡವ ಅವರ ಕಾಲದಲ್ಲಿ ಆಗಿದೆ, ಅವರೆಲ್ಲ ನಾವು ಪ್ರಶ್ನೆಗಳನ್ನು ಸುರಿಮಳೆಯಲ್ಲಿ ಅಲ್ಲೇನು ನಾವು ವಿವರಿಸಲಿಕ್ಕೆ ಆಗಿಲ್ಲ, ಇದೆಲ್ಲ ಕೂಡ ನಾವು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ನಾನು ರಾಜ್ಯದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ, ಮುಖಂಡಗಳಿಗೆ ಈ ಸಭೆಗಳಲ್ಲಿ ಪ್ರತಿದಿನ ಕೂಡ 11 ಗಂಟೆಗೆ ಈ ಸಭೆ ಇರ್ತದೆ, ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಅವರು ಈ ಒಂದು ಸಾರ್ವಜನಿಕ ಪಾದಯಾತ್ರೆಯನ್ನು ಏನು ಅವರು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಪ್ರತಿಯಾಗಿ ನಾವು ಕೂಡ ಜನರಿಗೆ ಕೆಲವು ವಿಚಾರವನ್ನು ತಿಳಿಸಬೇಕಾದಂಥ ಅವಶ್ಯಕತೆ ಇದೆ. ಅದರಿಂದ ಜನತಾದಳದವರು ಮತ್ತು BJPಯವರು ಇಬ್ಬರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಏನಾದ್ರು ಕ್ವಶನ್ಸ್ ಇದೆಯಾ? ನೀವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಅವರ ಪಾದಯಾತ್ರೆಗೆ ನಾವು ಪಾದಯಾತ್ರೆ ಮಾಡ್ತೀವಿ ಹೇಳಿಲ್ಲ. ನಾವು ಅವ್ರಿಗೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ಅವ್ರಿಗೆ ಪ್ರಶ್ನೆ ಆಗ್ತಾ ಇದ್ದೀವಿ. ಅವ್ರಿಗೆ ಎದು ತಿಳಿಸ್ಬೇಕು. ಅವರು ಭಾಳ ಹರಿಶ್ಚಂದ್ರನ ಕುಟುಂಬದವರು ಅಂತ ಹೇಳ್ತಾ ಇದ್ದಾರೆ. ಅವರು ಅದಕ್ಕೆ ಹೇಳಬೇಕು. ನಾವು ಹಾಕುವಂಥ ಪ್ರಶ್ನೆ ರಾಜ್ಯಕ್ಕೆ ಮಾಡ್ತಾರಂಥ ಅನ್ಯಾಯ, ಸಂವಿಧಾನ ಏನು ಒಂದು ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ, ಇದೆಲ್ಲ ಕೂಡ ಸಾರ್ವಜನಿಕರು ತಿಳಿಸ್ಬೇಕಾಗಿದೆ. ಏನೇನು ಅನ್ಯಾಯಗಳಾಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ನಾವು ಚುನಾವಣಾ ಮುಂಚಿತವಾಗಿ ತಿಳಿಸಿದ್ದೇವೆ. ನಮ್ಮ ಹತ್ರ ಕೂಡ ಬೇಕಾದಷ್ಟು ದಾಖಲೆಗಳು, ಮಾಹಿತಿಗಳು, ಜನತಾದಳ ಕಾಲ ಇರ್ಬೋದು, BJP ಕಾಲ ಇರ್ಬೋದು, ಎಲ್ಲ ಕೂಡ ನಮ್ಮ ಹತ್ರ ಮಾಹಿತಿಗಳ ಮೂಟೆನೇ ಇದೆ. ಅದನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಪಾದಯಾತ್ರೆ ಮಾಡೋ ವಿಚಾರವಾಗಿ BJP JDS ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು. ಈಗ ಇಬ್ಬರು ಒಂದಾಗಿದ್ದಾರೆ. ಅವ್ರು ಏನಾದ್ರು ಮಾಡಿಕೊಳ್ಳಿ. ಈಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಗಮನಿಸಿದ್ದೇನೆ. ಅವ್ರ ಮಾತು, ಅವ್ರ ಆಚಾರ, ಅವ್ರ ವೈಖರಿ ಎಲ್ಲ ಕೂಡ ತಿಳಿಸಿದ್ದೇನೆ. ಅವರು ನಾನು ಅವರ BJPಯವರು ಅವ್ರನ್ನ ಟೇಕ್ ಓವರ್ ಮಾಡ್ತಾ ಇದ್ದಾರೆ, ಎಲ್ಲ ಮರ್ಜಿ ಮಾಡ್ಕೊಂಡಿರ್ಬೋದು ಅಂತ ಕಾಣ್ತದೆ.
ಯಾಕೆಂದ್ರೆ ಅವ್ರ ಎಕ್ಸಿಸ್ಟೆನ್ಸ್ ಇಲ್ವಲ್ಲ ಹಳೆ ಮೈಸೂರಿನಲ್ಲಿ. ಅದಕ್ಕೆ ಬಿ ಜೆ ಪಿಯವರು ಈಗ ನೋಡಿ ಇಲ್ಲಿ ಅವ್ರು ರಿಲೀಸ್ ಮಾಡಿದಾರಲ್ಲ, ಎಲ್ಲರೂ ಜನತಾದಳ ಮಾಡ್ತಾ ಇದೆ ಅಂತಿಲ್ಲ. ಕುಮಾರಸ್ವಾಮಿ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಷ್ಟು ಮಾತ್ರ ನನಗೆ ಗೊತ್ತು. ಈಗ ಅವರು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಅವ್ರು ಹೇಳಿದ್ದಾರೆ ನಾವಿಬ್ಬರೂ ಸೇರಿ ಮಾಡ್ತೀವಿ ಅಂತ. ಸೊ ಇಲ್ಲಿ ಅವ್ರಿಗಿನ್ನು ನಮಗೆ ಪೊಲೀಸ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಮಾಧ್ಯಮಕ್ಕೆ ಏನು ಮಾಹಿತಿ ಕೊಟ್ಟಿದ್ದಾರೆ, ಅಲ್ಲಿ ಬರೀ ನೋಡಿ ಬಿ ಜೆ ಪಿ ಸಿಂಬಲ್ಲೇ ಇದೆ. ಪ್ರತಿದಿನ ಅವ್ರ ಊಟ ವಹಿವಾಟು ತಟ್ಟೆ ತಮಟೆ ಎಲ್ಲಕ್ಕೂ ಅವರು ಲೆಕ್ಕ ಹಾಕಿದ್ದಾರೆ. ಅವರು ಹೆಸರಿಗೆ ಬಿ ಜೆ ಪಿ ನಮ್ಮ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ್ರು. ನಿಮ್ಗೇನಾದ್ರು ಕಳೆದೇನಾದ್ರು ಹೇಳಿದಾರ? ಏನಿಲ್ಲ. ಸೊ ಈ ಕೊನೆಗಳಿಗೆಯಲ್ಲಿ ಬೆಂಬಲ ಕೊಟ್ಟಿರೋದ್ರಿಂದ ಯಾರ್ದಾದ್ರು ಒತ್ತಡ ಏನಾದ್ರು ಒಳಗಾಗಿದ್ದಾರಾ ಅಂತ? HDK ಕೊನೆಗಳಿಗೆನಲ್ಲಿ ಬೆಂಬಲ ಕೊಟ್ಟಿರೋದ್ರಿಂದ ಒತ್ತಡಕ್ಕೆ ಏನಾದ್ರು ಒಳಗಾಗಿದ್ದಾರಾ? ಎರಡು ಅವ್ರ ಪಾರ್ಟಿ ಉಳಿಸ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು. ಇಲ್ಲ ಮರ್ಜಿ ಮಾಡ್ಬೋದು, ಮರ್ಜಿ ಮಾಡೋದು ಡಿಸಿಷನ್ ತೊಗೊಳ್ಬೇಕು. ನನ್ನ ಪ್ರಕಾರ ನನಗೆ ಅನಿಸ್ತದೆ ಅವ್ರ ಪಾರ್ಟಿ ಮರ್ಜಿ ಆಗ್ಬೋದು ಬಿ ಜೆ ಪಿ. ಅವ್ರ ಪಾರ್ಟಿ ಉಳಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರ ಪಾರ್ಟಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಈ ತೀರ್ಮಾನ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿದ್ರು. ನನ್ನ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಬೇಕು ಅಂತ. ನಾನೊಬ್ಬ ರಾಜಕಾರಣಿಯಾಗಿ ನನಗೆ ಲೆಕ್ಕಾಚಾರ ಹಾಕಿದ್ದೆ. ಅವರು ಬಿ ಜೆ ಮತ್ತು ಅವ್ರ ಯುವ ಅಧ್ಯಕ್ಷರು ಅವರೆಲ್ಲ ಮಾತಾಡಿದ್ರು. ಅವ್ರ ಪಾರ್ಟಿ ಉಳಿಸ್ಕೊಳ್ಳೋಕ್ಕೆ ಎಕ್ಸಿಸ್ಟೆನ್ಸ್ಗೆ ವೈಟ್ ನ್ಯಾಚುರಲ್ ಅವ್ರು ತೋರಿಸ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಅದು ಒಟ್ಟಿಗಾರು ಮಾಡಲಿ, ಮರ್ಜಾರು ಮಾಡ್ಕೊಳ್ಳಿ, ಬೇರೆ ಬೇರೆ ಯಾರು ಹೋರಾಟ ಮಾಡಲಿ, ಅದು ಅವರು ಪಾರ್ಟಿಗೆ ಬಿಟ್ಟಂಥ ವಿಚಾರ. ಸರ್, ಎಲ್ಲ ಸಭೆನಲ್ಲೂ ಎಲ್ಲ ಸಚಿವರುಗಳು ಇರ್ತಾರೆ, ಹೀಗೆ ಯಾವ ಥರ ಕಾರ್ಯಕ್ರಮ? ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವರಿಗೆಲ್ಲ ಹೇಳಿದ್ದೇವೆ. ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು, ಅವರು ಭಾಷಣವನ್ನು ಮಾಡಿ. ಸರ್, ಇಂತಿಂಥ ಸ್ಥಳಗಳಲ್ಲಿ ಇಂತಿಂಥ ಮಿನಿಸ್ಟ್ರುಗಳ ಅದು ನಾನು ಬಿಡುಗಡೆ ಮಾಡ್ತೀನಿ, ನಾನು ಪಟ್ಟಿ ಮಾಡಿದ್ದೀನಿ. ಎಲ್ಲರಿಗೂ ಹೇಳಿದ್ವಿ, ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕಾಗದೇ ಇರ್ಬೋದು, ಬಟ್ ಎಲ್ಲರೂ ಪಾಲಿಸ್ಬೇಕು. ಸೊ ಭ್ರಷ್ಟಾಚಾರಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರಗಳ ದಾಖಲಾತಿಗಳನ್ನ ಏನಾದರೂ ಬಿಡುಗಡೆ ಮಾಡ್ತೀರಾ? ಖಂಡಿತ ಪ್ರಶ್ನೆಗಳು ಹೇಳ್ತೀವಿ, ದಾಖಲೆಗಳು ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಲಿ ಪಬ್ಲಿಕಲ್ಲಿ ಮಾಡಿದ್ರೆ ಪಬ್ಲಿಕಲ್ಲಿ ವಿಚಾರ ಅಂತ ತಿಳಿಸ್ತೀವಿ. ಸರ್, ಇದು ಈ ಕಾರ್ಯಕ್ರಮ ಪಾದಯಾತ್ರೆ ಈ ಮೈಸೂರಿಗೆ 9 ತಾರೀಕಿಗೆ ಶುರು ಮಾಡ್ತಾರೆ. ರಾಜ್ಯಾದ್ಯಂತ ಅವರಿಗೆ ಏನಾದರೂ ಪಾದಯಾತ್ರೆ ಯಾರೇ ಮಾಡ್ತಾರೆ? ಇಲ್ಲ, ನೀವು ಉತ್ತರವನ್ನು ಕೊಡ್ತಾ ಇದ್ದೀರಲ್ಲ, ನಾವು ಪಾದಯಾತ್ರೆ ಅಲ್ಲ, ಅವ್ರಿಗೆ ಪ್ರಶ್ನೆ ಆಗ್ತಾ ಇದ್ದೀರಲ್ಲ, ಇದನ್ನ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುವಂತ ಯೋಜನೆ ಈಗ ಮೈಸೂರಿಗೆ ಮಾತ್ರ ಸೀಮಿತ. ಇದು ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ನಮಗೆ. ನಾನು ಯಾಕೆ ಈಗ ಒಂದೇ ದಿನಕ್ಕೆಲ್ಲ ಮಾತಾಡಬೇಕು? ನಿಮ್ಗೆ ಊಟ ಬೇಕಲ್ಲ, ಮಾಧ್ಯಮಕ್ಕೆ ಊಟ ಬೇಕಲ್ಲಪ್ಪ. ಸರ್, ಹಿಂದೆ ಸರ್ಕಾರಕ್ಕೆ ನೀವು ತನಿಖೆ ಮಾಡ್ಬೋದಲ್ಲ ಬಿಜೆಪಿ? ಅದು ಮಾಡ್ತಾ ಇದ್ದೀವಿ. ವಿ ಆರ್ ಆನ್ ದಿ ಜಾಬ್. ತನಿಖೆ ನಡೀತಾ ಇದೆ. ಮಧ್ಯದಲ್ಲಿ ಜನರಿಗೂ ಗೊತ್ತಾಗಬೇಕಲ್ಲ ಏನೇನಿದೆ ಅಂತ. ತನಿಖೆ ನಡೀತಾ ಇದೆ. ತನಿಖೆ ಅವರವ್ರ ಇಲಾಖೆಯವರು ಯಾರು ಏನೇನು ಮಾಡಬೇಕು ಅವರೇ ತನಿಖೆ ಕೊಟ್ಟಿದ್ದಾರೆ. ಕೆಲವೆಲ್ಲ ಅವರು ತನಿಖೆಗಳು ಕೊಟ್ಟಿದ್ದಾರೆ. ಬಿಜೆಪಿಯವರು ಮುಚ್ಕೊಂಡು, ಬಟ್ ಸತ್ಯಾಂಶ ಜನಕ್ಕೆ ಗೊತ್ತಾಗಬೇಕಲ್ಲ. ಈಗ ನೋಡಿ, ವೀರಯ್ಯನವರು ಅವರು ಜೈಲಿಗೆ ಹೋದ್ರು. ಯಾಕೆ ಹೋದ್ರು? 50 ಕೋಟಿ ರೂಪಾಯಿ. ಯಾರಿಗೂ ಗೊತ್ತೇ ಇರಲಿಲ್ವಲ್ಲ ಜೈಲಿಗೆ ಹೋಗಂತ. ನಾವು ತನಿಖೆ ಚುರುಕು ಮಾಡೋದಕ್ಕೆ ಅವ್ರು ಜೈಲಿಗೆ ಹೋಗಿದ್ದು. ಮೊನ್ನೆ ಇನ್ಯಾರು ಇನ್ನೊಬ್ರು ಜೈಲಿಗೆ ಹೋದ್ರು. ಆ ರೀತಿ ಇನ್ನೂ ಬೇಕಾದಷ್ಟಿದೆ. ಎಲ್ಲ ತನಿಖೆಗಳನ್ನು ನಡೆಸಿದೆ ಸರ್ಕಾರದಿಂದ ಬಿಜೆಪಿ ಮಾಡಿದ್ರು. ಅವ್ರು ಮಾಡಿದ್ದೇನೆ ಪಾಪ ಜನರಿಗೆ. ಅವರು ಭಾಳ ಹರಿಶ್ಚಂದ್ರ ಮೊಮ್ಮಕ್ಕಳು. ಆ ಮೊಮ್ಮಕ್ಕಳ ಹೆಸರನ್ನ ಈಚೆ ತರಬೇಕಲ್ಲ. ಅವರ ಹಗರಣದ ತನಿಖೆ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಅಥವಾ ಸುಮ್ಮನೆ ಬೆದರಿಸುವ ಕೆಲಸ? ನಾವು ಯಾರಿಗೂ ಬೆದರಿಸೋಂಥ ಸಂದರ್ಭ ಇಲ್ಲ. ಸೆಷನ್ ನಡಿಬೇಕಾದ್ರಿಂದಲೂ ಕೂಡ ಅವ್ರು ಹೇಳ್ತಾ ಇದ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ. ಒಂದು ಟೈಮ್ನಲ್ಲಿ ಪಾದಯಾತ್ರೆನ ಕೈ ಬಿಡಲಾಗಿತ್ತು, ಮತ್ತೆ ಈಗ ಪಾದಯಾತ್ರೆ ಶುರು ಮಾಡಿದ್ರೆ. ಸೊ ಪಾದಯಾತ್ರೆಗೋಸ್ಕರನೇ ಪ್ರಶ್ನೆಗಳ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಈ ಹಿಂದೆನೇ ರೆಡಿ ಮಾಡಿ ಇಟ್ಕೊಂಡಿತ್ತು. ನಾವು ಅಸೆಂಬ್ಲಿಲೇ ಹೇಳಿದ್ದೇವಲ್ಲ ಮುಖ್ಯಮಂತ್ರಿಗಳು, ಪಾದಯಾತ್ರೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗಳ ಕಾರ್ಯಕ್ರಮ ಇರ್ತಿರ್ಲಿಲ್ಲ. ರಿಪ್ಲೈ ಅಸೆಂಬ್ಲಿಲೇ ನಾವು ದಾಖಲೆಗೆ ತಂದು ನಾವು ಆನ್ ರೆಕಾರ್ಡ್. ಸರ್, ಈ ಟೈಮಲ್ಲಿ ಮಳೆ ಇಲ್ಲ, ಡ್ಯಾಮಲ್ಲಿ ನೀರಿಲ್ಲ ಅಂತ ಡ್ಯಾಮ್ನ ತುಂಬಿದೆ. ಡ್ಯಾಮ್ನ ತುಂಬಿದ್ರೂ ಈ ಥರ ಪಾದಯಾತ್ರೆ ಮಾಡ್ತಿದ್ದಾರಲ್ಲ, ಅವರು ಅಭಿವೃದ್ಧಿ ಅಂತ ನೀವು ಕೇಳಿ. ನೀವು ಅವ್ರಿಗೆ ಪ್ರಶ್ನೆ ಕೇಳಿ, ನಾವು ಅವ್ರಿಗೆ ಪ್ರಶ್ನೆ ಕೇಳಿ. ಒಂದು ಕಡೆ ಈಗಾಗಲೇ ನಾನು ಯಾಕೆ ನೀವು ಪಾದಯಾತ್ರೆ ಮಾಡಬೇಡ ಅಂತ ಹೇಳಿ? ಸರ್, ಹೋದ ವರ್ಷ ವಿ ವೆಲ್ಕಮ್. ಅವರು ಪಾದಯಾತ್ರೆ ಮಾಡೋದನ್ನ ಅವ್ರು ಸ್ವಾಗತ ಮಾಡ್ತೇವೆ. ಪಾಪ ಅವ್ರು ಮಾಡಬೇಕು, ತಪ್ಪೇನಿಲ್ಲ. ಅವ್ರಿಗಿನ್ನ ಅನುಭವ ಇಲ್ಲ. ಹೊಸದಾಗಿ ಏನೋ ನಾವು ಮಾಡಿದ್ದ ನೋಡಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ.
ಬೆಂಗಳೂರಲ್ಲಿ ಅವಕಾಶ ಇಲ್ಲ ಪಾದಯಾತ್ರೆ ಮಾಡಲಿಕ್ಕೆ. ಬೆಂಗಳೂರಲ್ಲಿ ಓಕೆ. ಬೆಂಗಳೂರಲ್ಲಿಲ್ಲ. ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಭಾಳ ವಿಚಾರ ಗಮನಿಸಬೇಕು. ಹೀಗೆ ಗಂಟೆಗಟ್ಟಲೆ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಳೆಗಳು ಬಂತು ಅಂತಾರೆ. ಅದಕ್ಕೆ ನಾವು ಸಾರ್ವಜನಿಕ ಸಭೆಯನ್ನು ಮಧ್ಯಾಹ್ನ ಇಟ್ಕೊಬಿಟ್ಟಿದ್ವಿ. 12:30 ಬೆಳಗ್ಗೆ ವಾಪಸ್ ಹೋಗ್ಬೇಕು. ಅದಕ್ಕೆ ನಾವು ಬೆಳಗ್ಗೆ ಇಟ್ಟಿದ್ವಿ. ಸರ್, ನೀವು ಎಲ್ಲ ಸಭೆಯಲ್ಲೂ ಭಾಗವಹಿಸ್ತಾರೆ ಸರ್. ಸಿಎಂ ಯಾವ ಸಭೆಗೆ ಬರ್ತಾರೆ ಸರ್? ಯಾವ ಡಿಸ್ಟ್ರಿಕ್ಟ್? CM ಕಾರ್ಯಕರ್ತನೇ, DCM ಕಾರ್ಯಕರ್ತನೆ, MLAಗಳು ಕಾರ್ಯಕರ್ತರು, ಮಂತ್ರಿಗಳು ಕಾರ್ಯಕರ್ತರು. ಕೆಲವರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನೀವು ಹೋಗಿ ಕೆಲವರು ಹೋಗ್ಬೇಕು ಅಂತ ಹೇಳಿದ್ದೇವೆ. CMಗೂ ಹೇಳಿದ್ದೀವಿ, ಕೆಲವು ಕಡೆ ಎಮರ್ಜೆನ್ಸಿ ಹೋಗ್ಬೇಕು ಅಂತ ಹೇಳಿದ್ದೀವಿ. ಪಕ್ಷ ಹೇಳಿದೆ ಅವರಿಗೆ, ಕೆಲವು ಮಂತ್ರಿಗಳಿಗೆ ಹೇಳಿದ್ವಿ. ಮಿಕ್ಕಿದವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನೋಡಿ, ಡೆಲ್ಲಿ ನಾಳೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಮಾತಾಡೋದು. ಪಾರ್ಲಿಮೆಂಟ್ ಬಿಟ್ಟು ಬರಬೇಕು, ಇಲ್ಲಿ ಅಟೆಂಡ್ ಮಾಡಬೇಕು ಅಂತ ಪೂಜೆ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ವಿ. ಎಲ್ಲರೂ ಬರ್ತಿದ್ದಾರೆ. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಹೇಳಿದ್ದಾರೆ. ಈ ವರ್ಕಿಂಗ್ ಪ್ರೆಸಿಡೆಂಟ್ ಹುಬ್ಳಿ ಧಾರವಾಡಿಂದ ಅವ್ರು ಬಂದಿದ್ದಾರೆ, ಮಂಗಳೂರಿಂದ ಇವ್ರು ಬಂದಿದ್ದಾರೆ. ಎಲ್ಲ ಕೆಲಸ ಬಿಟ್ಟು ಬರ್ತೀವಿ. ನಮಗೆ ಪಾರ್ಟಿ ಜನರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆಡಳಿತವನ್ನು ಕೊಡಬೇಕು. ಭ್ರಷ್ಟ BJPಯ ವಿರುದ್ಧ ಜನ ಏನು ನಿರೀಕ್ಷೆ ಮಾಡಿದ್ದಾರೆ ಅದನ್ನು ತಿಳಿಸ್ಬೇಕು. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.